ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಲ್ಲಿ ಇದ್ದು ಊರ್ ಜನಗಳೆಲ್ಲ ಸೇರಿ ಶಿವರಾಜನ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರ್ಸವ್ರಂತೆ. ಕೆಂಪನೆ ಫೋನ್ ಮಾಡಿ ಹೇಳ್ದ. ಈ ವಿಷಯ ಕೇಳ್ತಿದ್ದಂಗೆ ತುಳಸಿ ಬಡ್ಕೊಂಡು ಎದೆ ಚೆಚ್ಕೊಂಡು ಆಸ್ಪತ್ರೆಗೆ ಓಡೋದ್ಲು. ನಾನು ಹೋಗ್ತೀನಿ ಅಂತ ಹೇಳ್ದೆ. ಆದ್ರೆ ನಿಮ್ಮಪ್ಪ ನೀನೆಲ್ಲೂ ಹೋಗ್ಬೇಡ, ನಾನೇ ಹೋಗಿ ಶಿವರಾಜನ್ ನೋಡ್ಕೊಂಡು ತುಳಸಿನ ಕರ್ಕೊಂಡು ಬರ್ತೀನಿ ಅಂತ ಅವರೊಬ್ರೆ ಆಸ್ಪತ್ರೆಗೆ ಹೊಂಟೋದ್ರು. ಅಯ್ಯೋ, ಶಿವರಾಜಗೆ ಏನಾಯ್ತೋ ಏನೋ ಒಂದು ಗೊತ್ತಿಲ್ಲ. ಇಂದ್ರ ನನ್ ಶಿವರಾಜನ್ ನೋಡ್ಬೇಕು ಕಣೋ, ಪ್ಲೀಸ್ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ. ಸರಿ ಬಾ ಹೋಗೋಣ. ಅಯ್ಯೋ ಇಂದ್ರ, ಶಿವರಾಜಿಗೆ ಭಯ ಪಡೋಂಥದ್ದು ಏನೂ ಆಗಿಲ್ಲ ಕಣೋ. ಅದ್ ನಿನಗ್ ಗೊತ್ತಾ? ಅಯ್ಯೋ ಏನತ್ಗೆ ನನ್ ಮೇಲೆ ಯಾಕೆ ಇಟ್ಟೊಂದು ಕೋಪ ಮಾಡ್ಕೋತಿದ್ಯಾ? ಇವಾಗ ನೀನ್ ಅನ್ಕೊಂಡಂಗೆ ಶಿವರಾಜಗೆ ದೊಡ್ಡದಾಗಿ ಓಟು ಬಿದ್ದು ಸೀರಿಯಸ್ ಆಗಿತ್ತು ಅಂದ್ರೆ ಈಟೊತ್ತಿಗೆ ನಮಗ್ ಸುದ್ದಿ ಬರ್ತಾ ಇರ್ಲಿಲ್ವೇ? ನೋಡಿಂದ್ರ, ಶಿವರಾಜು ಗಾಡಿಲಿ ಹೋಗುವಾಗ ಎದುರುಗಡೆ ರಬ್ಬಿಸುವ ಗಾಡಿ ಬಂದೈತೆ. ಇವನು ಸೈಡ್ಗೆ ಎಳ್ಕೊಂಡಿರ್ತಾನೆ. ಈ ಎಳ್ಕೊಂಡಿರೋ ರಬ್ಸಕ್ಕೆ ಆಯ ತಪ್ಪಿ ಕೆಳಗ್ ಬಿದ್ದಿರ್ತಾನೆ. ಬಿದ್ದಾಗ ಕೊಯ್ಯೋ ಕಾಲೋ ಒಂಚೂರು ತರ್ಚ್ಕೊಂಡು ಹೋಗಿರ್ತದೆ. ಅದಕ್ಕೆ ಈ ಊರಿನ ಜನ ಕೈಯೋ ಕಾಲೋ ಮುರಿತೇನೋ ಅನ್ಕೊಂಡು ಅವನನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರ್ಸಿರ್ತಾರೆ. ಅಯ್ಯೋ, ಅದನ್ ಕೇಳಿದ್ಮೇಲಂತೂ ನೀನ್ ಹೆಂಡ್ತಿ ಅಲ್ಲೇನೋ ಆಗ್ಬಾರ್ದಾಯ್ತೇನೋ ಅಂತ ಎದ್ನೋ ಬಿದ್ನೋ ಅಂತ ಓಡೋದ್ಲು. ಪಾಪ ನಮ್ಮಣ್ಣ ಯೋಟೊಂದು ಎದ್ರುಕೊಂಬಿಟ್ಟ ಗೊತ್ತಾ? ಅವಳು ಓಡಿದ ವೇಗಕ್ಕೆ ಅವಳು ಹೊಟ್ಟೆಗಿರೋ ಮಗುಗೇನಾದ್ರೂ ಆಯ್ತೇನೋ ಅಂತ ಗಾಬರಿಯಾಗ ಆಸ್ಪತ್ರೆಗೆ ಹೋದ. ಹೋಗಕ್ಕೂ ಮುಂಚೆ ಅತ್ತಿಗೆಗೆ ಈ ಮನೆ ಹೊಸ್ಲು ದಾಟಬಾರ್ದು ಅಂತ ಹೇಳೋಗವ್ನೆ. ನೀನೀಗ ಮಾತಾಡದೆ ಸುಮ್ಮನೆ ನಿಂತ್ಕೋತೀಯ ಇಲ್ವೋ? ನೀನ್ ಸುಮ್ಕಿರತ್ಗೆ. ನೋಡಿಂದ್ರ, ನೀನ್ ಹೆಂಡ್ತಿ ಅವಳ ಹೊಟ್ಟೆಗಿರೋ ಮಗನ ಹೊಟ್ಟೆಲೇ ಸಾಯಿಸ್ಬಿಡ್ಬೇಕು ಅಂತ ಗಟ್ಟಿ ನಿರ್ಧಾರ ಮಾಡ್ಬಿಟ್ಟವಳೆ. ಅವಳಿಂದ ಆ ಮಗಿಗೇನಾದ್ರೂ ಆಯ್ತೋ ನಮ್ಮಣ್ಣ ಅವಳನ್ನ ಸುಮ್ಕೆ ಬಿಡಕ್ಕಿಲ್ಲ ಹೇಳಿದೀನಿ. ಅತ್ತೆ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತ್ಯಾ? ಅಲ್ಲ, ನಿಂಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ನೀನೊಂದ್ ಹೆಂಗ್ಸ. ಅವನಿಂದ ಏನಾದ್ರೂ ಸಿಗುತ್ತೆ ಅಂದ್ರೆ ಹಲ್ ಕಿಸ್ಕೊಂಡು ಅವನ ಜೊತೆನೆ ಹುಡ್ದೋಳ್ತಾರ ಅವನ ಹಿಂದೆನೆ ಹೋಗ್ಬಿಡ್ತೀಯಾ? ಆದ್ರೆ ಇವಾಗ ಅವನಿಗೆ ಆಕ್ಸಿಡೆಂಟ್ ಆಗಿ ಮಲಗಿದಾನೆ ಅಂದ್ರು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯಲ್ಲ. ಥೂ! ಅವತ್ತು ಮದುವೆ ಮನೆಯಲ್ಲಿ ನಿನ್ ಮಗಳಿಗೋಸ್ಕರ ವರೋಪಚಾರ ಮಾಡುವಂತ ಅವನ ಹಿಂದೆ ಹೋಗಿದ್ಯಲ್ಲ, ಆ ಋಣಕ್ಕಾದ್ರೂ ನಿನ್ ಕಣ್ಣಲ್ಲಿ ಒಂದ್ ತೊಟ್ಟು ನೀರ್ ಹಾಕಿದ್ಯಾ? ನೀನೊಂದು ಮನುಷ್ಯ. ಥೂ! ನನ್ನ ಮಗುಗೆ ಏನು ಆಗಲ್ಲ. ನಾನು ಹಾಸ್ಪಿಟ್ಲ್ಗೆ ಹೋಗಿ ಬಾವನ್ ನೋಡಿ ನನ್ನ ಹೆಂಡತಿನೋ ಅಪ್ಪನೋ ಕರ್ಕೊಂಡು ಬರ್ತೀನಿ. ಇಂದ್ರ, ನಾನು ಬರ್ತೀನಿ ಕಣೋ, ನನ್ನ ಕರ್ಕೊಂಡು ಹೋಗು. ಬೇಡಮ್ಮ, ನಾನಲ್ಲಿ ಹೋಗಿ ಅಲ್ಲಿ ಏನಾಯ್ತು ಅಂತ ನಿನಗೆ ಫೋನ್ ಮಾಡಿ ಹೇಳ್ತೀನಿ. ನಮ್ಮ ಭಾವಂಗಿರೋ ಒಳ್ಳೆ ಮನ್ಸಿಗೆ ಅವನಿಗೆ ಖಂಡಿತವಾಗ್ಲೂ ಏನೂ ಆಗಲ್ಲ. ಅಪ್ಪ ಬೇರೆ ಕೂಗಾಡ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ನಿನ್ನೆ ಏನಾದರೂ ಹಾಸ್ಪಿಟ್ಲಲ್ಲಿ ನೋಡಿದ್ರೆ, ಹಾಸ್ಪಿಟ್ಲ್ ಅಂತಾನು ನೋಡದೆ ಸುಮ್ಮನೆ ಆರ್ಭಟ ಮಾಡ್ತಾರೆ. ನೀನಿಲ್ಲೇ ಇರು, ನಾನು ಹೋಗಿ ಬರ್ತೀನಿ. ಸರಿ ಇಂದ್ರ, ನೀನ್ ಹೋಗಿ ಆದಷ್ಟು ಬೇಗ ನಿನ್ ಹೆಂಡತಿನೂ ನಿಮ್ಮ ಅಪ್ಪನೂ ಕರ್ಕೊಂಡ್ ಬಂದ್ಬಿಡು. ಆ ಶಿವರಾಜು ಇಂದ ಈ ಮನೆಗ್ ನೆಮ್ಮದಿ ಅನ್ನೋದೇ ಇಲ್ಲ. ನೀನ್ ಹೋಗು, ಬೇಗ ಹೋಗು. ಹುಷಾರಮ್ಮ. ಪರಿಸ್ಥಿತಿ ನಿನ್ ತಕ್ಕನ ಕುಣಿತಾ ಇದೆ ಅಂತ ನೀನು ನಿನ್ಗಿಷ್ಟ ಬಂದಂಗ್ ಕುಣಿತಾ ಇದೆಯಾ ಅಲ್ವಾ? ಇರ್ಲಿ, ಕುಣಿಯೇ ಕುಣಿ. ನಮ್ಮ ಅಣ್ಣನ ಮಗ ಆಸ್ಪತ್ರೆಯಿಂದ ಮನೆಗೆ ಬರ್ಲಿ, ನಾನೇ ನಿನ್ನ ಮನೆಯಿಂದ ಆಚೆ ಕಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಾವಿತ್ರಿನೇ ಅಲ್ಲ, ತಿಳ್ಕೊ. ಅಳು ಅಳು ಅಳು. ನಿಮ್ಮ ಅಣ್ಣನ ಮಗ ಆಸ್ಪತ್ರೆಯಿಂದ ಹುಷಾರಾಗ್ ಬಂದ್ರೆ ತಾನೆ ಅವನು ಹರೋಹರ ಅಂತ ಆ ಶಿವನ್ ಪಾದ ಸೇರ್ಕಂತಾನೆ.
ನಾನ್ ನಿನ್ ಸೊಸೆನ ಈ ಮನೆಯಿಂದ ಆಚೆ ಕಳಿಸ್ತೀನೋ ಇಲ್ಲ ನೀನ್ ನನ್ನ ಈ ಮನೆಯಿಂದ ಆಚೆ ಕಳಿಸ್ತೀಯೋ ನೋಡೇ ಬಿಡೋಣ. ತುಳಸಿ ಬಾರವಾ, ತುಂಬಾ ಹೊತ್ತಾಯ್ತು, ಮನೆಗೆ ಹೋಗೋಣ ಬಾರವಾ. ಇಲ್ಲ ಮಾವ, ನಾನ್ ಬರೋದಿಲ್ಲ. ನನ್ನ ಬಲವಂತ ಮಾಡಬೇಡಿ. ನಮ್ಮ ಅಣ್ಣನ್ ಬಿಟ್ಟು ನಾನೆಲ್ಲೂ ಬರೋದಿಲ್ಲ.